ಸ್ವಾಗತ ಆಕಾಂಕ್ಷಿ ಕ್ವಿಜ್ ಚಾನಲ್ಗೆ. ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಇಂಟ್ರೆಸ್ಟಿಂಗ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ. ನಿಮಗೆಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಕೊನೆಯದಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ದೇಶದ ಸರ್ಕಾರವು ಮಕ್ಕಳ ಜನನದ ಮೇಲೆ ಉಡುಗೊರೆಯನ್ನು ಕೊಡುತ್ತದೆ? ಎ ರಷ್ಯಾ, ಬಿ ಜಪಾನ್, ಸಿ ಬ್ರಿಟನ್, ಡಿ ಥೈಲ್ಯಾಂಡ್. ಸರಿಯಾದಂಥ ಉತ್ತರ ಸಿ ಬ್ರಿಟನ್. ಬ್ರಿಟನ್ ಸರ್ಕಾರವು ಮಕ್ಕಳ ಜನನದ ಮೇಲೆ ಉಡುಗೊರೆಯನ್ನು ಕೊಡುತ್ತದೆ. ಅತಿ ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ ಸಕ್ಕರೆ ಕಾಯಿಲೆ, ಬಿ ಹೈ BP, ಸಿ ಅಸ್ತಮಾ, ಡಿ ನಿಮೋನಿಯಾ. ಸರಿಯಾದಂಥ ಉತ್ತರ ಎ ಸಕ್ಕರೆ ಕಾಯಿಲೆ. ಅತಿ ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಬರುತ್ತದೆ. ಭಾರತದ ಎಷ್ಟು ಸ್ಥಳದಲ್ಲಿ ನೋಟಿನ ಮುದ್ರಣ ಮಾಡಲಾಗುತ್ತದೆ? ಎ 8 ಸ್ಥಳ, ಬಿ 5 ಸ್ಥಳ, ಸಿ 4 ಸ್ಥಳ, ಡಿ 2 ಸ್ಥಳ. ಸರಿಯಾದಂಥ ಉತ್ತರ ಸಿ 4 ಸ್ಥಳ. ಭಾರತದ 4 ಸ್ಥಳಗಳಲ್ಲಿ ನೋಟಿನ ಮುದ್ರಣ ಮಾಡಲಾಗುತ್ತದೆ. ಲವಂಗ ಬೆರೆಸಿದ ಹಾಲನ್ನು ಕುಡಿಯುವುದರಿಂದ ಏನಾಗುತ್ತದೆ? ಎ ಗಾಢ ನಿದ್ರೆ, ಬಿ ಆಲಸ್ಯ ನಿವಾರಣೆ, ಸಿ ದೇಹಕ್ಕೆ ಶಕ್ತಿ, ಡಿ ಉತ್ತಮ ಆರೋಗ್ಯ. ಸರಿಯಾದಂಥ ಉತ್ತರ ಎ ಮತ್ತು ಬಿ ಗಾಢ ನಿದ್ರೆ ಮತ್ತು ಆಲಸ್ಯ ನಿವಾರಣೆ. ಅಂಟಾರ್ಟಿಕ್ ಖಂಡದಲ್ಲಿ ಭಾರತ ಮೊದಲು ತ್ರಿವರ್ಣ ಧ್ವಜ ಹಾರಿಸಿದ್ದು ಯಾವ ವರ್ಷದಲ್ಲಿ? ಎ 1987ರಲ್ಲಿ, ಬಿ 1988ರಲ್ಲಿ, ಸಿ 1989ರಲ್ಲಿ, ಡಿ 2012ರಲ್ಲಿ. ಸರಿಯಾದಂಥ ಉತ್ತರ ಸಿ 1989ರಲ್ಲಿ ಅಂಟಾರ್ಟಿಕ್ ಖಂಡದಲ್ಲಿ ಭಾರತವು ಮೊದಲ ತ್ರಿವರ್ಣ ಧ್ವಜ ಹಾರಿಸಿತು. ರಕ್ತದ ಗುಂಪುಗಳಲ್ಲಿ ಸಾರ್ವತ್ರಿಕ ಸ್ವೀಕೃತಿ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ? ಎ ಪಾಸಿಟಿವ್, ಬಿ ಪಾಸಿಟಿವ್, ಸಿ AB ಪಾಸಿಟಿವ್, ಡಿ O ಪಾಸಿಟಿವ್. ಸರಿಯಾದಂಥ ಉತ್ತರ ಸಿ AB ಪಾಸಿಟಿವ್. AB ಪಾಸಿಟಿವ್ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕೃತಿ ಎಂದು ಕರೆಯುತ್ತಾರೆ. ಯಾವ ದೇಶದಲ್ಲಿ ಖೈದಿಗಳು ಪುಸ್ತಕ ಓದಿ ಶಿಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು? ಎ ಚೀನಾ, ಬಿ ಇಂಗ್ಲೆಂಡ್, ಸಿ ಅಮೇರಿಕಾ, ಡಿ ಆಸ್ಟ್ರೇಲಿಯಾ. ಸರಿಯಾದಂಥ ಉತ್ತರ ಸಿ ಅಮೇರಿಕಾ. ಅಮೇರಿಕಾ ದೇಶದಲ್ಲಿ ಖೈದಿಗಳು ಪುಸ್ತಕ ಓದಿ ಶಿಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಎಷ್ಟು ಬಾರಿ ಗ್ಯಾಸ್ ಬಿಟ್ಟರೆ ಒಳ್ಳೆಯದು? ಎ 25 ಬಾರಿ, ಬಿ 30 ಬಾರಿ, ಸಿ 10 ಬಾರಿ, ಡಿ 15 ಬಾರಿ. ಸರಿಯಾದಂಥ ಉತ್ತರ ಎ 25 ಬಾರಿ. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ 25 ಬಾರಿ ಗ್ಯಾಸ್ ಬಿಟ್ಟರೆ ಆರೋಗ್ಯವಂತನಾಗಿ ಇದ್ದಂತೆ. ಯಾವ ಪ್ರಾಣಿಯ ಮರಿಗಳು ಮೊಟ್ಟೆ ಒಳಗಿಂದಲೇ ಮಾತನಾಡಲು ಪ್ರಾರಂಭಿಸುತ್ತವೆ? ಎ ಮೊಸಳೆ, ಬಿ ಮೀನುಗಳು, ಸಿ ಆಮೆ, ಡಿ ಕಾಗೆ. ಸರಿಯಾದಂಥ ಉತ್ತರ ಸಿ ಆಮೆ. ಆಮೆ ಮರಿಗಳು ಮೊಟ್ಟೆ ಒಳಗಿಂದಲೇ ಮಾತನಾಡಲು ಪ್ರಾರಂಭಿಸುತ್ತವೆ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವುದನ್ನು ಕೊಡಬೇಕು? ಎ ಕಲ್ಲು ಸಕ್ಕರೆ, ಬಿ ಒಂದೆಲಗ, ಸಿ ತುಳಸಿ ಎಲೆ, ಡಿ ಜೇನುತುಪ್ಪ. ಸರಿಯಾದಂಥ ಉತ್ತರ ಬಿ ಒಂದೆಲಗ. ಒಂದೆಲಗ ಎಲೆಯು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಬೆಳಗ್ಗೆ ತಿಂದರೆ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತದೆ. ಮೊಟ್ಟೆಯ ಜೊತೆಯಲ್ಲಿ ಯಾವುದು ಸೇವಿಸುವುದರಿಂದ ಚರ್ಮದ ಅಲರ್ಜಿ ಆಗುತ್ತದೆ? ಎ ಮೊಸರು, ಬಿ ಮಾಂಸ, ಸಿ ಮೀನು, ಡಿ ಹಾಲು. ಸರಿಯಾದಂಥ ಉತ್ತರ ಸಿ ಮೀನು. ಮೊಟ್ಟೆಯ ಜೊತೆಯಲ್ಲಿ ಮೀನು ಸೇವಿಸಿದರೆ ಚರ್ಮದ ಅಲರ್ಜಿ ಆಗುತ್ತದೆ. ಗರ್ಭಿಣಿಯರಿಗೆ ವಾಂತಿ ಮತ್ತು ಬಿಕ್ಕಳಿಕೆ ಜಾಸ್ತಿ ಆಗುತ್ತಿದ್ದರೆ ಯಾವುದನ್ನು ಸೇವಿಸಬೇಕು? ಎ ವಿಳ್ಯದೆಲೆ, ಬಿ ನುಗ್ಗೆ ಸೊಪ್ಪು, ಸಿ ಲವಂಗ, ಡಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಎ ವಿಳ್ಯದೆಲೆ. ಗರ್ಭಿಣಿಯರಿಗೆ ವಾಂತಿ ಮತ್ತು ಬಿಕ್ಕಳಿಕೆ ಆಗುತ್ತಿದ್ದರೆ ವಿಳ್ಯದೆಲೆ ತಿನ್ನಬೇಕು. ಬಾಯಿಯಿಂದ ಬರುವ ಕೆಟ್ಟ ದುರ್ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ತಿನ್ನಬೇಕು? ಎ ಚಕ್ಕೆ, ಬಿ ಲವಂಗ, ಸಿ ಜೀರಿಗೆ,
ಡಿ ಓಂಕಾಳು. ಸರಿಯಾದಂಥ ಉತ್ತರ ಡಿ ಓಂಕಾಳು. ಬಾಯಿಯಿಂದ ಬರುವ ಕೆಟ್ಟ ದುರ್ವಾಸನೆಯನ್ನು ಹೋಗಲಾಡಿಸಲು ಓಂಕಾಳನ್ನು ಊಟ ಆದ ನಂತರ ತಿನ್ನಬೇಕು. ನಮ್ಮ ಸಾವಿನ 1 ಗಂಟೆ ಮೊದಲು ನಮಗೆ ಸಿಗುವ ಸೂಚನೆ ಯಾವುದು? ಎ. ಬೆಳಕು ಕಾಣುವುದಿಲ್ಲ. ಬಿ. ಹಿರಿಯರು ಕಾಣಿಸುತ್ತಾರೆ. ಸಿ. ದೇಹದಿಂದ ವಾಸನೆ ಬರುತ್ತದೆ. ಡಿ. ತನ್ನ ನೆರಳು ಕಾಣಿಸುವುದಿಲ್ಲ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ನಮ್ಮ ಸಾವಿನ 1 ಗಂಟೆ ಮೊದಲು ನಮಗೆ ಸಿಗುವಂಥ ಸೂಚನೆ ಬೆಳಕು ಕಾಣುವುದಿಲ್ಲ. ಸೂರ್ಯಚಂದ್ರರ ಬೆಳಕು ಕಾಣುವುದಿಲ್ಲ. ಹಿರಿಯರು ಕಾಣಿಸುತ್ತಾರೆ. ದೇಹದಿಂದ ದುರ್ವಾಸನೆ ಬರುತ್ತದೆ. ತನ್ನ ನೆರಳು ಕಾಣಿಸುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿರಿ. ಜೊತೆಗೆ ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.